ಹಕೂನ ಮಟಾಟ. ಬೆಳಗ್ಗೆ ಬೇಗ ಎದ್ದು ಪ್ರೀ ವರ್ಕೌಟ್ ಡ್ರಿಂಕ್ ಕುಡ್ಕೊಂಡು ಜಿಮ್ ಬಂದು ಒಂದಷ್ಟು ವರ್ಕೌಟ್ಸ್ ಮಾಡ್ಕೊಂಡು ಜಿಮ್ ಮಿರರ್ ದೊಡ್ಡ ಚಾಂಪಿಯನ್ ಬಾಡಿ ಬಿಲ್ಡರ್ ತರ ಕಾಣಿಸ್ತೀವಿ. ಆದ್ರೆ ಸತ್ಯ ಏನು ಅಂತ ಮನೇಲಿರೋ ಮಿರರ್ ಅಲ್ಲಿ ಗೊತ್ತಾಗುತ್ತೆ. ಇರ್ಲಿ, ಅದೆಲ್ಲರಿಗೂ ಕಾಮನ್. ಕೊನೆಗೆ ಬೇಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಇವತ್ತಿನ ಪೋಸ್ಟ್ ವರ್ಕೌಟ್ ಮೀಲ್ ನ ತಿನ್ಕೊಂಡು ಬೇಗ ಡಬ್ಬಿಂಗ್ ಹೊರಟೆ. ಆಬ್ವಿಯಸ್ಲಿ ಇವತ್ತು ತುಂಬಾನೇ ಎಕ್ಸೈಟೆಡ್ ಆಗಿ ನಾನು ಡಬ್ಬಿಂಗ್ ಬಂದೆ. ಯಾಕೆ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ಗೆಲ್ಸಿರೋ ಅಂತ ವ್ಯಕ್ತಿ ಜೊತೆ ಡಬ್ಬಿಂಗ್ ಇತ್ತು. ಅವ್ರು ಬೇರೆ ಯಾರು ಅಲ್ಲ, ಇಲ್ಲಿದಾರ್ ನೋಡಿ ನಮ್ ಬಿಗ್ ಬಾಸ್ 11 ವಿನ್ನರ್ ಹನುಮಂತು ಅವ್ರ ಜೊತೆ. ಅವ್ರ ಡಬ್ಬಿಂಗ್ ಮುಗೀತು. ಮುಗ್ದಿದ್ ಕೂಡಲೇ ಅವ್ರ ಜೊತೆ ಒಂದಷ್ಟು ಫೋಟೋಸ್ ತಗೊಂಡು ಡಬ್ಬಿಂಗ್ ಏನಿತ್ತು ಅದನ್ನ ಶುರು ಮಾಡ್ಕೊಂಡೆ. ಇದೊಂದು ಅಡ್ವರ್ಟೈಸ್ಮೆಂಟ್ ಡಬ್ಬಿಂಗ್ ಆಗಿತ್ತು. ಸೊ ಈ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮುಗ್ದಿದ್ ಕೂಡಲೇ ಇನ್ನೊಂದು ಸ್ಟುಡಿಯೋ ಕಡೆ ಬಂದೆ. ಇಲ್ಲಿ ಹಿಂದಿ ಸೀರೀಸ್ಗೆ ಕನ್ನಡ ವರ್ಷನ್ ಡಬ್ಬಿಂಗ್ ಇತ್ತು. ನನಗೆ ಹಿಂದಿ ಬರಲ್ಲ, ಅದಾಗಲ್ಲ. ಬಟ್ ನಮ್ ಸೌಂಡ್ ಇಂಜಿನಿಯರ್ ಅಣ್ಣಂಗೆ ಹಿಂದಿ ಬರೋದ್ರಿಂದ ನಾನು ಬಚಾವಾದೆ. ಫೈನಲಿ 2 ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮುಗಿಸ್ಕೊಂಡು ಬೇಗ ಮನೆಗೆ ಬಂದು ಕೆಲಸದ ಕಡೆ ಹೊರಟೆ. ಸಿಕ್ಕಾಪಟ್ಟಿ ಜೋರಾಗಿ ಮಳೆ ಬರ್ತಿತ್ತು. ಆದ್ರೆ ನಾವು ಗೊತ್ತಲ್ಲ, ಬೇಕು ಅಂತಾನೆ ಮಳೆಲಿ ನೆನ್ಕೊಂಡು ಹೋಗ್ತಿರ್ತೀವಿ. ನನಗನ್ಸಿದ್ದೇನು ಅಂತಂದ್ರೆ, ಹೇಗೆ ನಾವು ಮಳೆ ಬಂದ ಖುಷಿಯಾಗಿರ್ತೀವಿ, ಹಾಗೆ ನಮ್ ಜೊತೆ ಇರೋರ ಹತ್ರ ಇರೋಷ್ಟು ಕಾಲ ಖುಷಿಯಾಗಿರ್ಬೇಕು. ನಮ್ ಲೈಫ್ ಇಂದ ಹೋದವ್ರ ಬಗ್ಗೆ ಚಿಂತೆನೂ ಮಾಡಬಾರ್ದು, ಹೋಗ್ತೀನಿ ಅನ್ನೋರ್ನ ಬಲವಂತನೂ ಮಾಡಬಾರ್ದು. ಕೊನೆಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಚಿಕನ್ ಫ್ರೈ ಮಾಡ್ಕೊಂಡು ತಿಂದು ಸ್ಕಿನ್ ಕೇರ್ ಮಾಡಿ ಮಲ್ಕೊಂಡೆ. ಮತ್ತೆ ನಾಳೆ ಸಿಗೋಣ. ಬಾಯ್. ಟೇಕ್ ಇಟ್ ಈಸಿ.